ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ನಮ್ಮ ಸೆಲೆಕ್ಟ್ ಕ್ವೆರಿಯಲ್ಲಿ ಬೇರೆ ಯಾವುದೆಲ್ಲ ಕಂಡೀಷನ್ಸ್ ಹಾಕಿ ನಮಗೆ ಡೇಟಾವನ್ನು ರಿಟ್ರೀವ್ ಮಾಡಬಹುದು ಎಂಬುದಾಗಿ ನೋಡೋಣ. ಸೊ ಅದಕ್ಕಿಂತಲೂ ಮುಂಚೆ ಲೆಟ್ ಮಿ ಮೇಕ್ ಮೈ ಸ್ಕೀಮಾ ಆಸ್ ಎ ಡಿಫಾಲ್ಟ್ ಸ್ಕೀಮಾ. ಸೊ ಫಸ್ಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ನಮ್ಮ ಶರ್ಟ್ಸ್ ಎಂಬ ಟೇಬಲ್ ಇಂದ we get formal shirt, we get casual shirt and we get t-shirt. So ಇದು ನಾವು ನಿನ್ನೆ ಆಡ್ ಮಾಡಿದಂತಹ ಶರ್ಟ್ಗಳು ನಮಗೆ ಇಲ್ಲಿ ಬರ್ತಾ ಇದೆ. ಸೊ ನಿನ್ನೆ ನಾವು ವೇರ್ ಕಂಡೀಷನ್ ನೋಡಿದ್ವಿ. ಸೊ ವೇರ್ ಕ್ವಾಂಟಿಟಿ ಇಸ್ ಈಕ್ವಲ್ ಟು 12 ಕ್ವಾಂಟಿಟಿ ಇಸ್ ಈಕ್ವಲ್ ಟು 12 ಅಂತ ಕೊಟ್ಟಾಗ ಆ ಪರ್ಟಿಕ್ಯುಲರ್ ಕಂಡೀಷನ್ ವೇರ್ ನಂತರ ನಾವು ಯಾವ ಕಂಡೀಷನ್ ಬರಿತೇವೆ ಆ ಪರ್ಟಿಕ್ಯುಲರ್ ಕಂಡೀಷನ್ ಅನ್ನು ಮಾತ್ರ ಇದು ತಗೊಂಡು ನಮಗೆ ರಿಸಲ್ಟ್ ಅನ್ನು ಕೊಡುತ್ತೆ. ನೋಡಿ ಫಾರ್ಮಲ್ ಶರ್ಟ್, ಯಾಕೆಂತ ಹೇಳಿದ್ರೆ ಫಾರ್ಮಲ್ ಇದು ಕ್ವಾಂಟಿಟಿ 12. ಅದೇ ತರ ನಮಗೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ದಿಸ್ ಈಸ್ ಕಾಲ್ಡ್ ಆಸ್ ಅಸೈನ್ಮೆಂಟ್ ಆರ್ ಮ್ಯಾಥಮೆಟಿಕಲ್ ಅರಿಥಮೆಟಿಕ್ ಆಪರೇಟರ್ಸ್. ಸೊ ಇಲ್ಲಿ ಕೊಟ್ರೆ ನೋಡಿ ನಮಗೆ ಯಾವುದೆಲ್ಲ ಗ್ರೇಟರ್ ದ್ಯಾನ್ 12 ಇದೆ ಅದೆಲ್ಲ ಬರುತ್ತೆ. ಅದೇ ತರ ಲೆಸ್ ದ್ಯಾನು ಮಾಡಬಹುದು. ಓಕೆ, ಲೆಸ್ ದ್ಯಾನು ಮಾಡಬಹುದು, ನಮಗೆ ಯಾವುದು ಬರಲ್ಲ, ಯಾಕಂತ ಹೇಳಿದ್ರೆ ಯಾವುದು ಲೆಸ್ ದ್ಯಾನ್ 12 ಇಲ್ಲ. ಜಸ್ಟ್ ಗ್ರೇಟರ್ ದ್ಯಾನ್ ಮಾತ್ರ ಮಾಡಬಹುದು. ವಿಲ್ ಗೆಟ್ 50 and 35. ಸೊ ಈ ಎರಡು ಟಿ ಶರ್ಟ್ಸ್ ಅನ್ನು ನಮಗೆ ಅದು ರಿಟರ್ನ್ ಮಾಡುತ್ತೆ. ಸೊ ವೇರ್ ಕಂಡೀಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ SQL ಅಲ್ಲಿ, ಯಾಕೆ ಅಂತ ಹೇಳಿದ್ರೆ ಫಿಲ್ಟರಿಂಗಿಗೋಸ್ಕರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಶರ್ಟ್ಸ್ ವೇರ್ ಕ್ವಾಂಟಿಟಿ ಗ್ರೇಟರ್ ದ್ಯಾನ್ 12. ಸೊ ಅದೇ ತರ ನಮಗೆ ಎರಡು ಕಂಡೀಷನ್ಸ್ ನೋಡಬೇಕು ಅಂತಿದ್ರೆ ಇದು ಒಂದೇ ಕಂಡೀಷನ್, ವೇರ್ ಕ್ವಾಂಟಿಟಿ ಗ್ರೇಟರ್ ದ್ಯಾನ್ 12 ಇಸ್ ಓನ್ಲಿ ಒನ್ ಕಂಡೀಷನ್. ಸೊ ಅದೇ ತರ ಎರಡು ಕಂಡೀಷನ್ಸ್ ನೋಡಬೇಕು ಅಂತಿದ್ರೆ ನಮಗೆ ಲಾಜಿಕಲ್ ಆಪರೇಟರ್ಸ್ ಅನ್ನು ಹಾಕಬಹುದು. ಸೊ ಲಾಜಿಕಲ್ ಆಪರೇಟರ್ಸ್ ಅಂದ್ರೆ ಅಂಡ್ ಆರ್ ಇಲ್ಲಾಂದ್ರೆ ನಾಟ್. ಓಕೆ, ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಶರ್ಟ್ಸ್ ವೇರ್ ಕ್ವಾಂಟಿಟಿ ಗ್ರೇಟರ್ ದನ್ 12 ಅಂಡ್ ಕ್ವಾಂಟಿಟಿ ಲೆಸ್ ದನ್ 35 or 36. Okay, so select star from shirts where quantity greater than 12. This is one condition and this is another condition. So ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಮಗೆ ರಿಸಲ್ಟ್ ಬರುತ್ತೆ. So we have to get we are checking it out. So we got this select star from shirts where quantity greater than 12 and quantity less than 36. So ನಮಗೆ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿ we got one output. So ಈ ಶರ್ಟ್ ಟೈಪ್ಸ್ ಮಾತ್ರ ಅದರ ಕ್ವಾಂಟಿಟಿ 12 ಗಿಂತ ಮೇಲೆ ಇದೆ, ಅದೇ ತರ ಕ್ವಾಂಟಿಟಿ 36 ಗಿಂತ ಕಮ್ಮಿ ಇದೆ. ಸೊ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇನ್ನೊಂದೇನಂತ ಹೇಳಿದ್ರೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಆರ್. ಸೊ ಲಾಜಿಕಲ್ ಆರ್ ಅಂತ ಹೇಳ್ಬೋದು. ಆ ಲಾಜಿಕಲ್ ಆರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ನಮಗೆ ಯು ಕ್ಯಾನ್ ಗೆಟ್ ದಿ ಔಟ್ಪುಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಕ್ವಾಂಟಿಟಿ ಗ್ರೇಟರ್ ದನ್ 12 ಇದೆ ಹಾಗೂ ಕ್ವಾಂಟಿಟಿ ಗ್ರೇಟರ್ ದೆನ್ ಅಥವಾ ಲೆಸ್ ದೆನ್ 10 ಅಂತ ಇಡುವ. ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ, ಯಾಕಂದ್ರೆ ನಮಗೆ ಕ್ವಾಂಟಿಟಿ 12 ಗಿಂತ 10 ಯಾವುದೂ ಇಲ್ಲ. ಅಂಡ್ ಕ್ವಾಂಟಿಟಿ ಈಸ್ ಈಕ್ವಲ್ ಟು 50 ಅಂತ ಇಡುವ, ಯಾಕಂದ್ರೆ ಹೇಳಿದ್ರೆ ನಮ್ದು ಒಂದು ಕ್ವಾಂಟಿಟಿ 50 ಇದೆ. ಸೊ ಸೆಲೆಕ್ಟ್ ಮಾಡಿ ನೋಡಿ ಕ್ಯಾಶುವಲ್ ಈಸ್ ಈಕ್ವಲ್ ಟು 50. ಸೊ ದ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗದಿದ್ರು select start from shirts where quantity less than 12 ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗದಿದ್ರು ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆದ ಕಾರಣ ನಮಗೆ ಔಟ್ಪುಟ್ ಸಿಗುತ್ತೆ. ಸೊ ಲಾಜಿಕಲ್ ಆರ್ ಅಲ್ಲಿ ನಮಗೆ ಯಾವುದಾದ್ರೂ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಸಾಕು. ಲಾಜಿಕಲ್ ಆಂಡ್ ಅಲ್ಲಿ ನಮಗೆ ಎರಡೂ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಲೇಬೇಕು.